ಕೆಲವರೆಲ್ಲ ಕೇಳ್ತಾ ಇದ್ರಿ ಅವ್ರ ಅಪ್ಪನಿಗೆ ಅದೃಷ್ಟ ಅಂತಂದರೆ ತುಂಬ ಇಷ್ಟ, ನೋಡೋದಕ್ಕೆ ಬರೋದೇ ಇಲ್ವಲ್ಲ, ಒಂದು ಕ್ಷಣನೂ ಬಿಟ್ಟಿರ್ತಾ ಇರಲಿಲ್ಲ ಅಂತ. ಡೈಲಿ ನಮ್ಮಪ್ಪ ಡೈಲಿ ನೋಡೋಕೆ ಬರುತ್ತೆ. ಯಾಕಂದರೆ ನಮ್ಮೂರಲ್ಲಿ ಮನೆಗಳೆಲ್ಲ ಕಾಂಟ್ರಾಕ್ಟ್ ತಗೊಂಡೈತೆ. ಡೈಲಿ ಬಂದು ಮಾತಾಡಿಸ್ಕೊಂಡು ಹೋಗುತ್ತೆ. ಅದನ್ನು ಚಿಕ್ಕ ಚಿಕ್ಕ ಮ್ಯಾಟ್ರೆಲ್ಲನ ತೋರ್ಸೋಕ್ಕಾಗಲ್ಲ ಅಂತೇಳಿ ತೋರಿಸಿಲ್ಲ ಅಷ್ಟೇ. ಡೈಲಿ ಬರುತ್ತೆ. ಡೈಲಿ ಇಲ್ಲೆಲ್ಲ ಕಾಂಟ್ರಾಕ್ಟ್ ತಗೊಂಡೈತೆ. ಡೈಲಿ ಬಂದು ನೋಡ್ಕೊಂಡು ಹೋಗುತ್ತೆ ನಮ್ಮಪ್ಪ. ಒಂದು ದಿವಸನೂ ಮಿಸ್ ಮಾಡಿಲ್ಲ. ನಮ್ಮಮ್ಮ ಏನಾದರೂ ನನಗೆ ಇಷ್ಟವಾಗಿರೋಂಥ ತಿಂಡಿ ಆಗಲೇಳು, ಸಾಂಬಾರು ಏನಾದರೂ ಮಾಡಲಿ ಎಲ್ಲ ಕಳಿಸ್ತಾ ಇರುತ್ತೆ ದಿನ ಪಾರ್ಸಲ್ಲು. ಅದೆಲ್ಲ ನಿಮಗೆ ಗೊತ್ತಿಲ್ಲ ಅಷ್ಟೇ, ನಾನು ಯಾವತ್ತೂ ವಿಡಿಯೋದಲ್ಲಿ ಹೇಳಿಲ್ವಲ್ಲ, ಅದಕ್ಕೇ ಕಮೆಂಟ್ ಮಾಡಿದ್ರಿ, ಏನೋ ನೀವು ಏನೋ ಲಾಜಿಕ್ ಇಲ್ದಲೇ ವಿಡಿಯೋಸ್ ಮಾಡ್ತಾ ಇದ್ದೀರಲ್ಲ. ಅದೃಷ್ಟ ಅವರು ಬಿಟ್ಟು ಅವರಪ್ಪ ಒಂದು ಕ್ಷಣನೂ ಬಿಟ್ಟಿರ್ತಾ ಇರಲಿಲ್ಲ ಅಂತ. ನಮ್ಮಪ್ಪ ಡೈಲಿ ನಮ್ಮೂರಿಗೆ ಬರ್ತಾ ಇರ್ತಾರೆ. ಡೈಲಿ ನಾನು ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಇವಾಗ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿರ್ತೀನಿ. ಈಗ ಕಾಂಟ್ರಾಕ್ಟ್ದಾರರು ಅಂದಮೇಲೆ ನಮ್ಮೂರಲ್ಲೆಲ್ಲ ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ. ಕಾಂಟ್ರಾಕ್ಟ್ ತೊಗೊಂಡಾಗ ನಮ್ಮಪ್ಪ ಅವರು ದಿನ ಬಂದು ನನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಕಮೆಂಟ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಎಲ್ರಿಗೂ ತಿಳಿಸ್ತಾ ಇದ್ದೀನಿ. ಅಮ್ಮ ಯಾತಪ್ಪ ಕಡೆ ಮಾಡ್ತಂತ ಅಡಿಯಪ್ಪ ತಗೊಂಡೋಗ್ಮಂತೆ ಅಂದ್ಲಮ್ಮ. ನಾನು ಬಿಡತ್ತ ಅವ್ನು ಯಾರತ್ತಂತ ಹೇಳಿ ಅದೇ ಬಿಟ್ಟು ಬಂದು. ಇಲ್ಲಿ ಬೇರೆ ಕೆಲಸದವ್ರನ್ನೆಲ್ಲ ನಾನು ಸೆಟ್ ಮಾಡಬೇಕಾಗಿತ್ತು. ಬಂದಿದ್ರು ಅಣ್ಣ ಬಾರಣ ಯಾತ ಹೇಳ್ಬೇಕಾಗಿತ್ತು, ನಾನು ಯಾತ ಅಳತೆ ಮಾಡ್ಕೊಡ್ಬೇಕಾಗಿತ್ತು. ಅದಕ್ಕೆ ಅದೇ ಬಂದಮ್ಮ. ಪಕಡ ಮಾಡ್ತೀನಿರಪ್ಪ ತಾಣಂಗ್ ಮಂತಿ ಅಂದ್ಲಿ. ಪಕಡ ಏನು ಬಿಡತ್ತಂತ ಇನ್ನೇನು ಬೇಡಪ್ಪ ಅಂತ ಪಕಾಡ ಇನ್ನೇನು ಮಾಡ್ತಿರ್ತೀವಿ ನಾವೇನು. ಅಮ್ಮ ಹೆಂಗೆ ಯಾತನ ಮಾಡಲಿ, ನನಗೆ ಕಳಿಸ್ಲಿಲ್ಲ ಅಂದರೆ ಸಮಾಧಾನ ಆಗೋದೇ ಇಲ್ಲ ನಮ್ಮಮ್ಮಗೆ. ಯಾತ್ ಮಾಡಿದ್ರು ಅಷ್ಟೇ. ಬಾರಮ್ಮ ಬಾ ಉಣ್ ಬಾ. ಬೇಡಪ್ಪ, ನಮ್ಮ ಮನೆಯಾಗ ಚಿತ್ರಾನ್ನ ಮಾಡಿದ್ರು ತಿನ್ಕೊಂಬಂದು ನಾನು ಮನೆಯಿಂದ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು. ಅಲ್ಲಿ ಕೆಲಸದವ್ರು ಬೇರೆ ಬಂದವ್ರಿ, ಅಲ್ಲೊಟ್ಟು ಏನೋ ಒಂದಿಟ್ಟು ಅಳತೆ ಮಾಡಿಕೊಡ್ಬೇಕು. ಅದಕ್ಕೆ ಹೋಗ್ತೀನಿ, ಮಾತಾಡ್ಸ್ಕೊಂಡು ನೋಡ್ಕೊಂಡು ಅಂತ ಬಂದೆ. ಅಯ್ಯಪ್ಪ ಆಯ್ತು ಹೇಳು, ಇವೆಲ್ಲ ಮುಗಿದ್ವಿ ಎಲ್ಲ. ಎಷ್ಟಕ್ಕೆ ಬಂದು ಮನೆ ಪರವಾಗಿಲ್ಲೇನಪ್ಪ, ಇಲ್ಲೆಲ್ಲ ನಾ ಕಾಂಟ್ರಾಕ್ಟ್ ತಗೊಂಡಿದ್ಯಲ್ಲ, ಏನಾನ ಉಳಿತೈತೆ? ಅಯ್ಯೋ ಮಾಡಿದ್ರೆ ಒಳ್ಳೆ ಲಾಭ ಐತೆ ಕಣಮ್ಮ. ನನಗೂ ಒಬ್ಬನಿಗೆ ಒಂಥರ ರಿಸ್ಕ್ ಆಗುತ್ತೆ ಅಷ್ಟೇ. ಇಲ್ಲೆಲ್ಲ ಓಟು ನೋಡ್ಕೊಂಡು ಇಲ್ಲಿಗೆಲ್ಲ ಇದು ಮಾಡ್ಬೇಕಲ್ಲ, ಆಗಲ್ಲ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 5-6 ಮನೆ ಇದಾವೆ ನಿಮ್ಮೂರಾಗೇನೆ ಕಟ್ಟ ಅಂತವು. ಒಂದು 5-6 ಮನೆ ಮೇಲೆ ಇದ್ದಾವೆ. ಅವ್ರದ್ದೊಂದು 6 ಮನೆ ಇಟ್ಕೊಂಡಿದ್ದು ನೋಡಮ್ಮ ಈ ಊರಾಗಿದ್ದೀನಿ. ನಮ್ಮೂರಾಗ ಇವಾಗಿನೇನು ಅಲ್ಲೇನೆ ಬಾಲಪ್ಪ ಮತ್ತು ರತ್ನಮ್ಮರ್ದೊಂದು 11 ಇಟ್ಕೊಂಡಿದ್ದೀನಿ. ಬಾಲಪ್ಪರ್ದ ಇನ್ನು ಅದನ್ನು ಶುರು ಮಾಡ್ತಾಯಿದ್ದೀನಿ. ಇವತ್ತು ಅಲ್ಲೆಲ್ಲ ಪಾಯ ತೋಡಿಸ್ತಾ ಇದ್ದೀನಿ. ಹಿಂಗೆ ಒಂದೊಂದು ಆಗ್ತಾ ಇದ್ದಾವೆ. ಜಾಸ್ತಿ ಮನೆಗಳಾದ್ರೆ ಹಂಗೆ ಹೇಳು. ಸದ್ಯಕ್ಕೆ ಅದಕ್ಕೆ ನಾನೇ ಇವೆಲ್ಲ ಮುಗಿಲಿ ಅಂತ ಸುಮ್ಮನಿದ್ದೀನಿ. ಇನ್ನೊಂದು 2 ತಿಂಗಳು ಸುಮ್ಮನಿರ್ರಿ ಹೇಳಿ, ಇನ್ನೊಂದು 2-3 ತಿಂಗಳು ಅಂತ ಬೇರೆ ಟೈಮ್ ಕೊಟ್ಟಿದ್ದೀನಿ. ಅವ್ರು ಏನು ಒತ್ತಾಯ. ಇದೇ ಊರಾಗ ಇನ್ನೊಬ್ರು ಅವ್ರು ಯಾರು ನತ್ತಪ್ಪರು ಯಾರೋ ಫೋನ್ ಮಾಡಿದ್ರು, ನಮ್ಮದು ಒಂದು ಐತೆ ಕಣಪ್ಪ ಮಾಡ್ಕೊಂಡು ಕೊಡು ಅಂತ. ಅದಕ್ಕೆ ನೋಡ್ಬೇಕಾದಿಲ್ಲ ಎಲ್ಲ ಆದಂಗೆ ಮಾಡ್ಸೋದು ಕಣಮ್ಮ. ಅವಾಗನ ಬಂದ್ರೆ ಬಾ, ಇತ್ಲ ಮುದ್ದೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿ ಬಂತೆ. ಇಲ್ಲ ಇವಾಗ ಇತ್ಲಾಗ ಬರೋಲ್ಲ. ಇಲ್ಲಿ ಎಲ್ಲ ನೋಡ್ಕೊಂಡು ಇಲ್ಲೆಲ್ಲ ಅವ್ರಿಗೆ ಮೆಜರ್ಮೆಂಟ್ ಮಾಡಿಕೊಟ್ಟು ಇನ್ನು ನಾನು ನೆಕ್ಸ್ಟು ಬೇರೆ ಕಡೆ ಟೌನ್ನಾಗ ಹೋಗ್ಬಿಟ್ಟು ಟೌನ್ಗಳ ಕೆಲಸ ಇದ್ದಾವೆ, ಎಲ್ಲ ಐಟಮ್ ಬೇರೆ ಹಾಕಿಸ್ಬೇಕು. ಬರೋಲ್ಲ ಕಣಮ್ಮ. ಏನು ಬರೋಲ್ಲ ಅಷ್ಟೇ. ನೀನು ಅದೇ ಯಾವಾಗ ಹಿಂಗೆ ಅದನ್ನ ಬಂದರು ಒಂದೊಂದಿನ ಮಾತಾಡ್ಸ್ಕೊಂಡು ಹೋಗಲ್ಲ ಕೆಲಸದ ಬಿಜಿಯಾಗಿ ಅಷ್ಟೇ ಹೋಗ್ತೀನ. ಸರಿ ಕಣಪ್ಪ ಆಯ್ತು ಹೇಳು. ರಿಸ್ಕ್ ಆಗ್ಬಿಡ್ತೀವಿ ಅಪ್ಪಗೆ ಕೆಲಸ. ಅಪ್ಪ ಓಟೋನು ತಲೆ ಕೆಟ್ಟಂಗೆ ಆಗ್ಬಿಟ್ಟು ಟೆನ್ಷನ್ಗೆ ಹೋಗೊಂದಿಟ್ಟು ರಾತ್ರಿ ಟೈಮ್ನಾಗೆ ಎಣ್ಣೆ ಹಾಕಿ ಮುತ್ತಿ. ರಾತ್ರಿ ಟೈಮ್ನಾಗ ಒಂದಿಟ್ಟು ಎಣ್ಣೆ ಹಾಕಿ ಇನ್ನೂ ಟೆನ್ಷನ್ಗೆ ಸುಮ್ಮನೆ ಹಾಕಿ ಮುತ್ತಿ. ಜಾಸ್ತಿ ಏನು ತಗೊಂಬಲ್ಲ, ಒಂದು ಈ ಡೇಟ್ ಹಾಕಿ ಮುತ್ತಿ. ಮತ್ತು ಟೆನ್ಷನು, ನಿದ್ದೆ ಬರಲ್ಲ. ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ ನಿದ್ದೆ ಬರಲ್ವಲ್ಲ, ಅದಕ್ಕೆ ಒಂದಿಟ್ಟು ಸಾಯಂಕಾಲ ಟೈಮ್ ಹಾಕ್ಯಂಬಲಿ ಬಿಡು. ಟೆನ್ಷನ್ ಅಲ್ಲ ಅದಕ್ಕೆ. ಎಂದು ಯಾವತ್ತೂ ನೋಡಿಲ್ಲಪ್ಪ ನಾವೇನು. ಟೆನ್ಷನ್ ನಮ್ಮ ಅಪ್ಪ ಒಂಥರ ಎಲ್ಲ ಕೆಲಸದ್ದು ಇತ್ತೀಚೆಗೆ ಅಯ್ಯಪ್ಪ ಯಾತು ಬೇಡ ಅನಿಸುತ್ತೆ. ಅಷ್ಟು ಬೇಜಾರು ಮಾಡ್ಕೊಂಬತ್ತಿ ಹೋಗ ಮತ್ತೆ ದೊಡ್ಡ ಯಾರೋ ಅಂಬುತ್ತೆ. ಜನ ಆದರೆ ಬಿಡಲ್ಲ. ಅಪ್ಪ ಬಂದು ತುಂಡೋತೇನಮ್ಮ. ಯಾಕಮ್ಮ ಬೇಡ, ನಾನೇನು ಬಂಗಿಲ್ಲ, ಅಲ್ಲಿ ಮುಂದೆ ಬಂದೆ ಇನ್ನೆಂತ ಓತು. ನಮ್ಮ ಅಪ್ಪಗೆ ಕಾಸು ಟೆನ್ಷನ್ನು. ಇನ್ನೇನು ದಿನ ಹಿಂಗೆ ಬಂದು ಯಾವಾಗ ನಾನು ಮಾತಾಡ್ಸ್ಕೊಂಡು ಹೋಗುತ್ತೆ. ದಿನ ಬರ್ತಾ ಇರುತ್ತಲ್ಲ, ಮಾತಾಡ್ಸ್ಕೊಂಡು ಹೋಗುತ್ತೆ. ನಮ್ಮ ಮಗಳು ನೋಡ್ದಂಗೂ ಆಗುತ್ತೆ, ಕೆಲಸ ಮಾಡ್ದಂಗೂ ಆಗುತ್ತೆ. ನಾನು ಉಂಡು ಹಾಕಿಲ್ಲ ಅಪ್ಪ ಅಂದೆ, ಊಟ ಮಾಡಿದೆ ಅಂತ ಓತು. ಅರ್ಜೆಂಟ್ನಾಗಿತ್ತು ಓತು ಕೆಲಸ ಶಾನೆ ಕಣಪ್ಪ. ಹೇಳು ಬೋಲ್ ಕೆಲಸ. ಹೇಳು ಕೆಲಸ ಜಾಸ್ತಿ ಪಾಪ. ಅಣ್ಣಗೆ ಪಾತಣ್ಣಗೆ ಬೋಲು ಬೋತ್ಕು ಅದು ಎಲ್ಲ ತೋರಿಸೋದು ಮಾಡೋದು, ಕುಳ್ಳರ್ ನಿಡ್ಕೊಂಡು ಮಾಡ್ಸೋದು ಬೋಲ್ ಬಿಗಿ ಐತಿ. ಭಾಳ ಕಷ್ಟ ಐತೆ. ಜನಗಳ್ಗೇನು ಈಜಿ ಅನಿಸುತ್ತೆ. ಇಲ್ಲೋಡೆ ಅದೃಷ್ಟಮ್ಮ, ನನಗೇನ ಮಾರಮ್ಮನ ಮಕ್ಳ ಮೇಲೆ ಆಗ ಅವನ ಮೇಲೇ ಇದು ಕಣೆ. ಯಾಕೆ ಅದು ನೋಡಿ ಆಗ್ಲೆಲ್ಲ ನೋಡೋಕೆ ಹೋಗ್ತಾನೆ. ಆ ಕರಿಯ ಮರುವಂತಾಗಿ ಬರ್ದವ್ರಲ್ಲ, ಕರಿಯ ಅಜ್ಜಿರ್ಮಂತಾಗಿ ಅದು ಆಗ್ಲೆಲ್ಲ ನೋಡ್ತಾನೆ. ಅಳಿಸವ್ರೆ ಬಿಟ್ಟವ್ರೆ ಅಂತ ಆಗ್ಲೆಲ್ಲ ನೋಡ್ತಾ ಇದ್ದೆ ನಿಂತ್ಕೊಂಡು. ನಾನು ನೋಡ್ದಂಗೆ ನನಗೆ ಯಾಕೆ ಅವನ ಮೇಲೆ ಕಣೆ ಅನುಮಾನ. ಯಾರು ಮಾರಮ್ಮಂಟಿ ಮಗ ಅವನೇ ಜೀವನ ಅವಳು ಜೀವಿತ ಅವ್ರು ಮಾಡಿದ್ದಾರೆ ಚಿಕ್ಕಮ್ಮ.
ಅವ್ರು ಮಾಡಿರ್ಬೇಕು ಅಂತ ನನಗೆ ಅನುಮಾನ ಬಂದೈತಿ. ಅವ್ರ ಮೇಲೆ ನನಗೆ ಇವು ಮಾಡಿಲ್ಲ, ಇವ್ರು ಹಾಲೇನೆ ತಾರನು ಅಂಜಲಿ ಮಾಡಲ್ಲ. ಯಾಕಂದರೆ ಅವರು ಒಂದಿಟ್ಟು ಬಿಸಿ ಬಿದ್ದೇವೆ ಹಾಲೇನೆ. ನಾವಂತ ಮಾಡಕ್ಕೆ ಹೋಗಲ್ಲ ಅಂತಾರೆ, ದೇವ್ರಣೆಗೂ ಮಾಡಿಲ್ಲ ಹಿಂಗೆ ಹಿಂಗೆ ಅಂದ್ರೆ ಆಗಮ್ಮ ಬಂದಿದ್ಲು ಹಂಗೆ ಅಂದ್ಲು. ನಾವಂತೂ ಮಾಡಿಲ್ಲ, ನಾವು ನಾವು ಹಾಲೇನೆ ಎರಡು ತಡಿ ಕೈ ಸುಟ್ಕೊಂಡಿದ್ದೀವಿ, ಏನೋ ಸಿಟ್ಟಿದ್ರೆ ಎದ್ರಿ ಬದ್ರಿ ಒಯ್ದಾಡ್ತೀವಿ, ಎದ್ರ ಬದ್ರಿ ಮಾತಾಡ್ತೀವಿ ಅಂತ ಮಾಡಕ್ಕೆ ಹೋಗಲ್ಲ. ದಂಡ ಕಟ್ಕೊಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತ ವ್ಯಾತಕ್ಕೆ ಮಾಡಕ್ಕೆ ಹೋಗೋಣ ಅಂತ ಹೇಳಿ ಮಾತಾಡ್ತಿದ್ರು. ಯಾರು ಮಾಡ್ಯಾರಪ್ಪ ಬಿಡು, ಅದ್ರಾಗ ಏನೈತಿ, ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ, ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ. ಯಾರು ಹೆಂಗನ ಮಾತಾಡ್ಕೊಂಬ್ಲಾರ. ನನ್ನ ಮಗನು ಹಂಗೇನೆ ನಮ್ಮನ್ನು ನೋಡಿ ಹೊಟ್ಟೆ ಹುರ್ಕೊಂತಿರ್ತಾನೆ. ಹೊಲ್ತಕ್ಕೆ ಹೋದ್ರೆ ಅಯ್ಯೋ ಅಲ್ಲೇ ಹೊಲ್ತಕ್ಕೆ ಹೋಗ್ಯವ್ರಿ ಅಂತ ಮಾತಾಡ್ತಿದ್ದ ಅವತ್ತು. ಅವನು ಹಂಗೆ ಹುಟ್ಟು ಲೋಪರ್. ಯಾವಾಗಲೂ ನಮ್ಮನ್ನೇ ನೋಡ್ತಿರ್ತಾನೆ ಸುಮ್ಮನೆ ಕುತ್ಕೊಂಡು. ಅವನು ಮಾಡೋಕ್ಕೆ ಕೆಲಸ ಇಲ್ಲ ಏನಿಲ್ಲ, ಸುಮ್ಮನೆ ನೋಡ್ತಿರ್ತಾನೆ. ಅವಳು ಮಾರಮ್ಮ ಅಂತ ಕಲ್ಸಿರೋ ಬುದ್ಧಿ ಮಕ್ಕಳಿಗೆ. ಮಗಳು ನಂಗೇನೆ ತಲೆ ಮೇಲೆ ಇಕ್ಕೊಂಡಾಳು ರಾಮ ಹುಡುಗಿನಂತೂ ಏನು ಹೋಗು. ಅವೆರಡು ಬೆಂಗಳೂರಾಗಿದ್ವಂತೆ, ತಿರುಗಿ ಇಲ್ಲಿ ಬಂದೆ. ಯಾಕಂದ್ರೆ ರೂಪಾಯಿ ದುಡ್ದಿನ ಕಾಕಿರು ಇಂತಾಗ. ಇವಳು ಮಾರಮ್ಮ ಸುಮ್ಮನೆ ನಮ್ಮ ಹುಡುಗರು ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾಳೆ, ಹೇಳ್ತಾಳೆ ಸುಮ್ಮನೆ ಹಂಗೆ ದುಡಿತಾರೆ ಹಿಂಗೆ ದುಡಿತಾರೆ, ನಮ್ಮ ಹುಡುಗ ಹಂಗೆ ದುಡಿತಾನೆ ಅಂತ ಹೇಳ್ತಿರ್ತಾಳೆ ಸುಮ್ಮನೆ. ಮತ್ತೆ ಬರೀ ಅವಳದೇನೆ. ಅವಳೇನಿಲ್ಲಡ ಯಾತನು ಆ ಹುಡುಗರು ಯಾತದ ದಬ್ಬಾಕಿಲ್ಲ, ಸುಮ್ಮನೆ ಹೇಳ್ತಾಳೆ. ಪಿಲ್ಲಿ ಇಸ್ತೀನಾದ್ರೂ ಒಂದು ಜೊತೆ ಕಿಕ್ಕೆಮ್ಮ ಮಾಡಿಸ್ಕೊಂಡಿಲ್ಲ ಮಾದ್ರಾಣೆ ಬರೋಕ್ಕೆ. ಅದ್ರದ್ದೇನು ಹೇಳ್ತಾಳೆ ಅಗ್ಲಲ್ಲನ. ನಮ್ಮ ಹುಡುಗರು ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾಳೆ. ಹೇಳ್ತಾಳೆ ಅಂದರೆ ಹಂಗೆ ಹಿಂಗೆ ಹೇಳಲ್ಲ. ಭಾರಿ ಇದ್ದಾಳೆ ಅವಳು. ಇವೆಲ್ಲ ನೋಡ್ತಾ ಇದ್ದೆ, ನಾನು ನೋಡ್ದಂಗೆ ನಮ್ಮ ಮಗಳೆಲ್ಲ ನೋಡ್ತಾ ಇದ್ದಾನೆ. ಅವನೇ ಬರ್ದಿರ್ಬೇಕಣ್ಣ ಪಾಪ. ಸಿಕ್ಬಿಟ್ರೆ ನನ್ನ ಕೈಗೆ ಏನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಲ್ಲ ನನ್ನ ಸಾಸೆ ಸುದ್ದಿಗೆ ಏನಾನ ಯಾವನ ಬರಲಿ ಹೇಳ್ತೀನಿ ಸರಿಯಾಗ ಗ್ರಾಚಾರ ಬಿಡಿಸ್ತೀನಿ. ಅದಕ್ಕೆ ಬೈಕೆ ಬಂದಿದ್ದೀನಿ ಈಗ. ಯಾವನ ನನ್ನ ಸಾಸೆ ಸುದ್ದಿಗಾಗಲಿ ಯಾರ ಸುದ್ದಿಗಾನ ಬಂದ್ರೆ ನಮ್ಮ ಮನೆಯವ್ರ ಸುದ್ದಿಗೆ ಸರಿ ಇರೋದಿಲ್ಲ ನೋಡ್ರು ಅಂತ ಬಂದಿದ್ದೀನಿ. ಅದಕ್ಕೆ ಅವಳು ಅವಾಗ ಹಂಗಿದ್ಲು ಅಂತ ಮಾತಾಡ್ಕೊಂಬಾರು ಕೇಳಿಸ್ತಾ ನಾನು ಕೇಳ್ದಳಂಗೆ ಬಂದಿದ್ದೀನಿ. ಸೀಗೆ ಬೀಳ್ಬೇಕಾ ನನ್ನ ಮಗ ಅವಾಗಿರೋದು, ಅವಾಗ ಮಾತಾಡ್ತೀನಿ, ಈಗ ಮಾತಾಡಲ್ಲ. ನನ್ನ ಕೈ ಸೀಗೆ ಬೀಳ್ಬೇಕು ಏನೋ ಗ್ರಾಚಾರ ಅವನೇ ಮಾಡಿರೋದು. ನನಗೆ ಹಗ್ಲೆಲ್ಲ ಹೋಗಿ ನೋಡ್ತಾನೆ, ಅದನ್ನ ಹಗ್ಲಲ್ಲ ಇನ್ಕಿನ್ ಕಾಲೇ ಅದ್ದಾಗಿಂದ 3-4 ಪಟ್ಟು ನೋಡಿದ್ನಿ. ಅಲ್ಲಿಗೆ ಹೋಗ್ತಾನೆ ನೋಡ್ತಾನೆ. ಎಲ್ಲರ ಮಂತಕ್ಕೆ ಆಗ್ಲೆಲ್ಲ ಪಾತಿಮನ ಗಮ್ತಿಲ್ಲ. ಯಾಕೆ 2-3 ಸತಿ ಬಂದು ನೋಡ್ಕೊಳೋದ, ಇಲ್ಲಿಗೆ ಹೆಸರು ಬರ್ದಿರೋದು ಅಳ್ಸೈತೆ ಇಲ್ವ ಅಂತ ನೋಡ್ಕೊಳೋದ ಅಂತೇಳಿ ಪಾತಿಮನ ಗಮ್ತಿದ್ಲು ಅಂತ ಸೊಳಕ ಬಂದು ನೋಡ್ಕೊಳೋದ ಅಂತ ಹೇಳಿದ್ಲು. ನನಗೆ ಗೊತ್ತಾಯ್ತು ವಿಷಯ, ಅವನೇ ಮಾಡಬೇಕಂತ ನಮಗೆ ಡೌಟ್ ಬಂದೈತಿ. ಆ ಡೌಟ ಕ್ಲಿಯರ್ ಮಾಡ್ಕೋಬೇಕು. ಯಾರು ಮಾಡ್ಯಾರ ಏನೋ. ಇವಾಗ ನಾವು ಡೈರೆಕ್ಟಾಗಿ ನಾನು ಕೇಳೋಕೋದ್ರೆ ಏನಂತಾರೆ ಗೊತ್ತೇನತ್ತೆ? ನೀವೇನು ನೋಡಿದರೆ ಮಾಡಿದರೆ ನೀವು ಹೆಂಗೆ ಹೇಳ್ತೀರಾ, ನಾವು ತಗೊಂಡಿದ್ದೀವಿ ನಾವು ಮಾಡಿದ್ದೀವಿ ಅಂತ ನೀನು ಹೆಂಗೆ ಹೇಳ್ಬೋದು? ನೀನು ಹೆಂಗೆ ಹೇಳ್ತೀಯ, ಕರೆಕ್ಟಾಗಿ ಹೆಂಗೆ ಹೇಳ್ತೀಯ ನೀನು, ಹಂಗೆ ಹಿಂಗೆ ಅಂತ ಈಗ ಬಂದಂಗೆ ಮಾತಾಡ್ತಾರೆ. ಅದಕ್ಕೇನೆ ಸುಮ್ಮನೆ ಏನು ಗೊತ್ತಿಲ್ದಾರಂಗಿರ್ಬೇಕಷ್ಟೇ. ಸುಮ್ಮನೆ ಏನು ಅದರಿಂದ ಏನೋ ನಾನು ಅದೇ ಇವ್ರು ಹೇಳ್ದಂಗಿಂದ ನಾನು ಯಾವುದು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ. ಚೆನ್ನಾಗಿದ್ದೀನಿ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಹೇಳೋದು ಗೊತ್ತಾಗಬೇಕು, ಸುಮ್ಮನೆ ಬಿಡಬಾರ್ದು. ಇವತ್ತೇನೋ ಹಿಂಗೆ ಮಾಡ್ಯಾರ, ನಾಳೆ ಹೊತ್ನಾಗ ಇನ್ನೊಂದು ಏನಾನ ಮಾಡ್ತಾರಮ್ಮ, ಅವಾಗ ಏನು ಮಾಡ್ತೀಯ? ಇದನ್ನೇ ಬಿಡೋತ್ತು ಸಣ್ಣದಂತ ಬಿಟ್ಟರೆ ಒಟ್ಟಿನಲ್ಲಿ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಷ್ಟೇ. ಬುದ್ಧಿ ಕಲಿಸಿದ್ರೆ ಹಿಂಗೆ ಮಾಡಬಾರ್ದಪ್ಪ, ಭಯ ಇಕ್ಕಬೇಕು. ಭಯ ಇದ್ರೇ ಇದು ಸುಮ್ಮನಾದ್ರೆ ಬಿಡು, ಅದು ಸುಮ್ಮನೆ ಇರಂತ ಇನ್ನೊಂದು ಮಾಡ್ತಾರೆ. ಇನ್ನೊಂದು ಮಾಡಿದಾಗ ಅವಾಗ ಏಟು ಇದು ಮಾಡ್ಬೇಕು ಹೇಳಿ ನಾವು. ಆಗಬಾರೋದು ಆತಪ್ಪ. ಅದ ಏನಾನ ಕೇಳೋನಾಗಿದ್ರೆ ಏನು ಪಾಡು. ಇವನೇನಾನ ಅದನ್ನೇ ಒಂದು ತಲೆಗೆ ಹಚ್ಕೊಂಡು ಏನಾನ ಅದನ್ನೇ ತಲೆ ಕೆಡಿಸ್ಕೊಂಬನಾಗಿದ್ರೆ ನಮ್ಮ ಗುಂಡಪ್ಪ ಏನು ಮಾಡಬೇಕಾಗಿತ್ತು ಹೇಳು? ಬಿಡು ಚಿಕ್ಕ ಮಕ್ಕಳಿಗೆ ಏನೋ ಹೋದ್ರು ಹೋಗ್ಲಿ ಅಂತಾನೆ ಹೊರ್ತನು ಅವ್ನು ಯಾವತ್ತೂ ಅದನ್ನೆಲ್ಲ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಬಿಡ್ರತ್ತ ಅಂತವೆಲ್ಲ ಏನತ್ತ ಓಟು. ಯಾ ತೊಟ್ಟು ಗಲಾಟೆ ಗದ್ದಲ ಮಾಡ್ಕೊಂಡು ಬದುಕಬಾಳೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದು ಕಲ್ಕೊಳ್ರಿ. ನೋಡೋದ್ರಲ್ಲ ವೀಕ್ಷಕರ, ನನಗೆ ಅನುಮಾನ ಬಂದೈತೆ ನನ್ನ ಮಗನೇ ಮಾಡಿರ್ಬೇಕು ಅಂತ. ಅಗ್ಲೆಲ್ಲ ನೋಡ್ತಾ ಇದ್ದಾನೆ, ಹೋಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದನ್ನು ನೋಡ್ತಾರೆ, ಯಾರ್ಯಾರು ನೋಡ್ತಾರೆ ಏನು ಅಂತ. ಅವನು ಹೋಗ್ತಾನೆ ಅದನ್ನೇ ನೋಡ್ತಿರ್ತಾನೆ. ಅದಕ್ಕೆ ನನಗೆ ಅವನ ಮೇಲೆ ಅನುಮಾನ ಬಂದೈತಿ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.